ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಈ ಡೇರೆ ಗಿಡಗಳೆಲ್ಲ ಕೊಳೆಯುತ್ತೆ, ಅಂದರೆ ಎಲೆಗಳೆಲ್ಲ ಕೊಳಿತಾ ಬರುತ್ತೆ, ಅದಕ್ಕೆ ಒಂದು ಮೆಡಿಸಿನನ್ನು ಹೇಳ್ತೀನಿ. ಹಾಗೆ ಈ ಶನಿವಾರ ಮತ್ತು ಭಾನುವಾರ ಡೇರೆ ಮೇಳ ಇರುತ್ತೆ ಸಿರ್ಸಿಯಲ್ಲಿ, APMC ಹಾಲಲ್ಲಿ. ಬೇಕಾದರೆ ನೀವು ಹೋಗಿ ಗಿಡಗಳನ್ನು ಕಲೆಕ್ಟ್ ಮಾಡ್ಕೋಬೋದು. ಒಬ್ಬರು ಕೇಳಿದ್ರು ಡೇರೆ ಮೇಳ ಯಾವಾಗಿರುತ್ತೆ ಅಂತ, ಅದಕ್ಕಾಗಿ ನಾನು ಒಂದು ಪೋಸ್ಟ್ ಹಾಕಿದ್ದೆ ನಿನ್ನೆ, ಬೇಕಾದರೆ ನೋಡ್ಕೋಬೋದು ಎಲ್ಲಿ ಏನು ಅಂತ ಒಂದು ಪೋಸ್ಟನ್ನು ಹಾಕಿದ್ದೆ. ಬನ್ನಿ, ನಾನು ಇವತ್ತು ಯಾವ ರೀತಿಯ ಮೆಡಿಸಿನನ್ನು ಮಾಡ್ತೀನಿ ಅಂತ ಹೇಳ್ಬೋದು. ಈ ವರ್ಷ ನನ್ನ ಹತ್ರ ಡೇರೆ ಗಿಡ ಒಂದು 3 ಅಥವಾ 4 ಗಿಡ ಇದೆ ಅಷ್ಟೇ. ಅದನ್ನು ಕೂಡ ನಾನು ಚೆನ್ನಾಗಿ ಆರೈಕೆಗಳನ್ನು ಮಾಡೋಕ್ಕೆ ಆಗಿಲ್ಲ ನನ್ನ ಹತ್ರ. ಹಾಗಾಗಿ ಆದರೂ ಕೂಡ ಒಂದು ಗಿಡ ಇದ್ದರೂ ಮುಂದಿನ ವರ್ಷ ನಾವು ಅದನ್ನು ರಿಕವರಿ ಮಾಡ್ಕೋಬೋದು ಅಂತ, ಅದಕ್ಕೆ ಇವತ್ತು ಮೆಡಿಸಿನನ್ನು ಸ್ಪ್ರೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದರೂ ಹೂವಾಗಲಿ ಅಂತ ಯಾವ ಮೆಡಿಸಿನನ್ನು ಸ್ಪ್ರೇ ಮಾಡ್ತೀನಿ. ಹಾಗೆ ಮತ್ತು ನಾವು ಈ ಕೊಳೆ ರೋಗ ಯಾವುದೇ ಆಗಿರ್ಬೋದು, ಗಿಡ ಕೊಳಿತಾ ಇದೆ ಅನ್ನೋವಾಗ ಈ ಮೆಡಿಸಿನನ್ನು ಸ್ಪ್ರೇ ಮಾಡ್ಬೋದು. ಅಂದರೆ ಗುಲಾಬಿ ಗಿಡ, ದಾಸವಾಳ ಗಿಡ ಮತ್ತು ಕೆಲವು ಈ ಜಿರೇನಿಯಮ್, ಈ ರೀತಿ ಗಿಡಗಳೆಲ್ಲ ಕೊಳೆತು ಹೋಗುತ್ತೆ. ಅದು ಫಂಗಸ್ ಆಗಿಬಿಡತ್ತೆ. ಆಮೇಲೆ ಈ ಮಳೆ ನೀರಿಂದ ಕೊಳೆತಾಗ ಅದು ಫಂಗಸ್ ಆಗಿ ಇಡೀ ಗಿಡ ಹಾಳಾಗಿಬಿಡತ್ತೆ. ಹಾಗಾಗಿ ನಾವು ಆ ಗಿಡಗಳಿಗೆ ನಾವು ಈ ರೀತಿ ಮೆಡಿಸಿನನ್ನು ಸ್ಪ್ರೇ ಮಾಡ್ಬೋದು. ಮತ್ತು ಅದನ್ನು ನಾವು ತುಂಬ ಚಿಕ್ಕ ಗಿಡಗಳಿಗೆಲ್ಲ ಸ್ಪ್ರೇ ಮಾಡೋ ಹಾಗಿಲ್ಲ. ನಾವು ಈ ಡೇರೆ ಗಿಡಕ್ಕಂತೂ ಸ್ಪ್ರೇ ಮಾಡಲೇಬೇಕು. ಆದಷ್ಟು ಅದನ್ನು ಸ್ಪ್ರೇ ಮಾಡಿದರೆ ಮಾತ್ರ ಚೆನ್ನಾಗಿ ಹೂವಾಗತ್ತೆ, ಇಲ್ಲ ಅಂದರೆ ಕೊಳೆತು ಹೋಗಿಬಿಡತ್ತೆ, ಗಿಡ ಚೆನ್ನಾಗಿ ಬರಲ್ಲ. ಎಲೆಗಳೆಲ್ಲ ಕೊಳೆತು ಹೋದರೆ ಗಿಡ ಕೂಡ ಹೆಲ್ದಿಯಾಗಿ ಬರಲ್ಲ. ಗಿಡಗಳು ಹೆಲ್ದಿಯಾಗಿ ಬರಲಿಕ್ಕೆ ಈ ಮೆಡಿಸಿನನ್ನು ಸ್ಪ್ರೇ ಮಾಡಲೇಬೇಕು. ನಾನು ಮೊದಲೆಲ್ಲ ಮಾಡ್ತಿರ್ಲಿಲ್ಲ, ಅಷ್ಟೊಂದು ಚೆನ್ನಾಗಿ ಹೂವು ಆಗ್ತಿರ್ಲಿಲ್ಲ. ಇದು ಹೋದ ವರ್ಷ ಹೂವಾಗಿರುವಂಥ ಗಿಡಗಳು. ಈ ವರ್ಷ ನನ್ನ ಹತ್ರ ಇದೊಂದು ಗಿಡ ಇದೆ, ಮತ್ತು ಬೇರೆ ಇಲ್ಲ. ಮತ್ತು ಸಸಿಗಳನ್ನು ಕೂಡ ನಾನು ನೆಟ್ಕೊಳ್ಳೋಕೆ ಹೋಗಿಲ್ಲ. ನಮ್ಮ ಕಡೆ ತುಂಬ ಜನರು ತುಂಬ ವಿಧಾನದಲ್ಲಿ ಮಾಡ್ತಾರೆ, ಅವರಿಗೆಲ್ಲ ನಾನು ಈ ಸಜೆಷನ್ ಅಲ್ಲ. ಕಡಿಮೆ ಇನ್ನೂ ಯಾವುದೇ ಮಾಹಿತಿ ಇಲ್ಲ ಅನ್ನೋರಿಗೆ ನಂದೊಂದು ಸಜೆಷನ್ ಅಷ್ಟೇ, ಸ್ವಲ್ಪ ಕೊಡ್ತೀನಿ. ತುಂಬ ಗಿಡಗಳನ್ನು ಬೆಳೆಸೋರು ನನಗೂ ಕೂಡ ಕಾಮೆಂಟ್ ಮಾಡಿ ನೀವು ಹೇಗೆ ಮಾಡ್ತೀರಾ ಅಂತ ನಾನು ಕೂಡ ಕಲ್ತ್ಕೋತೀನಿ. ನಿಮಗೂ ಒಂದಷ್ಟು ಮಾಹಿತಿ ಇದ್ದಿರುತ್ತೆ, ಹಾಗಾಗಿ ಕೇಳ್ತಾ ಇದ್ದೀನಿ. ಬನ್ನಿ, ನಾನು ಇವತ್ತು ಏನು ಸ್ಪ್ರೇ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ನಮ್ಮ ಅಡಿಕೆ ತೋಟಗಳಿಗೆ ಮೈಲುತುತ್ತವನ್ನು ನಾವು ಸ್ಪ್ರೇ ಮಾಡ್ತೀವಿ. ನೋಡಿ, ಮೈಲುತುತ್ತ ಅಂದರೆ ಕಾಪರ್ ಸಲ್ಫೇಟ್ ಅಂತ, ಇದು ತಾಮ್ರದ ಸಲ್ಫೇಟ್. ಅದನ್ನು ಸ್ಪ್ರೇ ಮಾಡ್ತೀವಿ ನಾವು. ಅದನ್ನು ನಮ್ಮ ಗಿಡಗಳಿಗೂ ಕೂಡ ನಾವು ಸ್ಪ್ರೇ ಮಾಡ್ಬೋದು. ಕೆಲವೊಂದು ತರಕಾರಿ ಗಿಡ ಇವೆಲ್ಲ ಕೊಳೆಯುತ್ತಲ್ಲ, ಆ ಟೈಮಲ್ಲಿ ನಾವು ಇದನ್ನು ಸ್ಪ್ರೇ ಮಾಡಿದರೆ, ಮಳೆಗಾಲದಲ್ಲಿ ತುಂಬ ಮಳೆ ಟೈಮಲ್ಲಿ ಇದನ್ನು ಸ್ಪ್ರೇ ಮಾಡಿದರೆ ಮತ್ತು ಜಾಸ್ತಿ ಕೊಳೆಯೋದನ್ನು ತಪ್ಪಿಸ್ಬೋದು. ಮಳೆ ನೀರಲ್ಲಿ ಕೊಳೆಯುತ್ತೆ ಕೆಲವೊಂದು ಗಿಡಗಳು. ಅದು ಯಾವ ಪ್ರಮಾಣದಲ್ಲಿ, ಇದಕ್ಕೆ ಮತ್ತು ಸುಣ್ಣವನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದು ಯಾವುದು ಎಷ್ಟು ಪ್ರಮಾಣದಲ್ಲಿ ಅನ್ನೋದು ನಮಗೆ ಮುಖ್ಯ ಆಗುತ್ತೆ. ಯಾಕಂದರೆ ಇದನ್ನು ನಾವು ತೋಟಕ್ಕೆಲ್ಲ ಆದರೆ ತುಂಬ ಜಾಸ್ತಿ, 1 kg ತುತ್ತಕ್ಕೆ 1.5 kg ಸುಣ್ಣವನ್ನು ಹಾಕಿ, ಇಲ್ಲ 1 kg ಸುಣ್ಣವನ್ನು ಹಾಕಿ, ಅಂದರೆ ಒಬ್ಬೊಬ್ಬರು ಒಂದೊಂದು ಪ್ರಮಾಣದಲ್ಲಿ ಸ್ಪ್ರೇ ಮಾಡ್ತಾರೆ. ನಾವು ಗಿಡಗಳಿಗೆ ಸ್ಪ್ರೇ ಮಾಡಬೇಕಾದ್ರೆ ನೋಡಿ, ನಾನಿಲ್ಲಿ ಒಂದು ಗ್ಲಾಸಷ್ಟು ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಆಗುವಷ್ಟು ಆ ತುತ್ತವನ್ನು ನೆನೆಸ್ಕೊಂಡಿದ್ದೀನಿ. ಅದನ್ನು ನೆನೆಸಿಟ್ಕೊಬೇಕಾಗತ್ತೆ. ಈಗ ಪೌಡ್ರ್ ಕೂಡ ಬರುತ್ತೆ, ಪೌಡ್ರನ್ನ ಆದರೂ 1 ಸ್ಪೂನ್ ಹಾಕ್ಕೊಂಡು ಅದನ್ನು ಮಾಡ್ಕೊಳ್ಳಿ. ಇದು ನೋಡಿ, ಬೋರ್ಡ್ ಸುಣ್ಣ ಅಂತ ಬರುತ್ತೆ. ಇದನ್ನು ನಾವು ನಿಮಗೆ ತಂದ್ಕೊಳ್ಳೋದಾದ್ರೆ ಇದು ತುಂಬ ಜಾಸ್ತಿ ಆಗಿಬಿಡತ್ತೆ. ಬೇಕಾದರೆ ಸಣ್ಣ ಪ್ಯಾಕು ಇದ್ರದ್ದು ಸುಣ್ಣ ಬರುತ್ತಲ್ಲ, ಅದೇ ಸುಣ್ಣನ ನೀವು ಬಳಸ್ಕೋಬೋದು. ಈ ಸುಣ್ಣ ಸಿಕ್ಕಿಲ್ಲ ಅಂದರೆ ಅದನ್ನು ನೆನೆಸ್ಕೋತೀನಿ. ಹಾಗೆ ನಾವು ಯಾವ ಪ್ರಮಾಣದಲ್ಲಿ ಮಾಡಬೇಕು ಅಂತ ತೋರಿಸ್ತೀನಿ. ನಾನು ಇಲ್ಲಿ 2 ಲೀಟ್ರ್ ನೀರನ್ನು ತೊಗೊಂಡಿದ್ದೀನಿ. 2 ಲೀಟ್ರ್ ನೀರಿಗೆ ನಾನು ತುಂಬ ಗಿಡಗಳಿಗೆಲ್ಲ ಇವತ್ತು ಸ್ಪ್ರೇ ಮಾಡೋಕ್ಕೆ ಹೋಗಲ್ಲ. ನಾನು ಸ್ವಲ್ಪ ಸೇವಂತಿಗೆ ಮತ್ತು ಗುಲಾಬಿ ಮತ್ತು ಡೇರೆ ಗಿಡ ಏನು ನಾನು ತುಂಬ ಇಲ್ಲ, ಹಾಗಾಗಿ ಸ್ವಲ್ಪ ಮಾಡ್ಕೊಳ್ತೀನಿ ಅಷ್ಟೇ. ನೋಡಿ, ಇದು ಈ ರೀತಿ ಕಲರ್ ಬಿಟ್ಟಿರುತ್ತೆ. ಅದಕ್ಕೆ ನಾವು ನೋಡಿ, ನಾನು ಯಾವ ಪ್ರಮಾಣದಲ್ಲಿ ಹಾಕ್ತೀನಿ ಅಂದರೆ 1 ಸ್ಪೂನ್ ಆಗುವಷ್ಟು, 1-1.5 ಸ್ಪೂನ್ ಆಗುವಷ್ಟು. ನೋಡಿ, ಇದು ಸುಣ್ಣ ತಗೊಂಡಿದ್ದೀನಿ. ನೀವು ಈ ಕವಳಕ್ಕೆಲ್ಲ ಬಳಸ್ತೀವಲ್ಲ, ಆ ಸುಣ್ಣನೂ ಕೂಡ ಬಳಸ್ಕೋಬೋದು. 1 ಪ್ಯಾಕೆಟ್ ಸುಣ್ಣವನ್ನು ತಗೋಬೋದು, ಅಂದರೆ ಚೀಟ್ ಸಿಗುತ್ತೆ ಸಣ್ಣ ಸಣ್ಣ ಪ್ಯಾಕೆಟಲ್ಲಿ, ಅದನ್ನು ತಗೋಬೋದು. ಅದನ್ನು ನೀರಿಗೆ ಹಾಕಿ ಮಿಕ್ಸ್ ಮಾಡ್ಬೋದು. ನಾನಿಲ್ಲಿ 1.5 ಸಣ್ಣ ಮಾಪಲ್ಲಿ 1.5 ಅಷ್ಟು ತೊಗೊಂಡಿದ್ದೀನಿ, ಸುಣ್ಣವನ್ನು ತೊಗೊಂಡಿದ್ದೀನಿ. 2 ಲೀಟ್ರಿಗೆ ನಾನು ಇದಿಷ್ಟನ್ನು ಹಾಕ್ತಿದ್ದೀನಿ. ನೀವು 1 ಲೀಟ್ರಿಗಾದರೆ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಹಾಕಿ, ಅರ್ಧ ಸ್ಪೂನು ತುತ್ತವನ್ನು ಹಾಕಿದರೂ ಸಾಕಾಗುತ್ತೆ. ನಾನಿಲ್ಲಿ ತುತ್ತ
ತುತ್ತವನ್ನು ಇಷ್ಟು ಹಾಕಲ್ಲ, ನಾವು ಎರಡನ್ನೂ ಮಿಕ್ಸ್ ಮಾಡಿದ ಮೇಲೆ ಒಂದೇ ದಿನ ಇಡಬೇಕಾಗತ್ತೆ, ತುಂಬ ದಿನ ಇಡೋ ಹಾಗಿಲ್ಲ. ನೋಡಿ 1.5 ಅಷ್ಟು ಅಂದರೆ ಸಮ ಪ್ರಮಾಣದಲ್ಲೇ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ಅದು ಪುಡಿಯಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ನೋಡಿ ನಮಗೆ ಆ ನೀರಿನ ಕಲರ್ ಇಷ್ಟೇ ಇದ್ದರೆ ಸಾಕು, ಇನ್ನೂ ಜಾಸ್ತಿ ಬಂದಾಗ ನಾವು ಅದನ್ನು ಹೊಡೆಯೋ ಹಾಗಿಲ್ಲ. ಅಂದರೆ ಈಗ ನಮ್ಮಲ್ಲಿ ಮಳೆ ತುಂಬ ಬರ್ತಾ ಇದೆ, ಮಳೆ ಬರ್ತಾ ಇಲ್ಲ ಅಂದರೆ ಇನ್ನೂ 3 ಲೀಟ್ರ್ ನೀರಿಗೆ ನಾವು ಇದಷ್ಟನ್ನು ಹಾಕ್ಕೋಬೋದು. ಮಳೆ ತುಂಬ ಬರ್ತಾ ಇದೆ, 1 ಗಂಟೆ ನಾವು ಇದನ್ನು ಸ್ಪ್ರೇ ಮಾಡಿ ಮಳೆ ಬಂದಿಲ್ಲ ಅಂದರೂ ಕೂಡ ಅದು ಗಿಡಗಳು ಹೀರ್ಕೊಂಡಿರುತ್ತೆ, ಫಂಗಸ್ ಎಲ್ಲ ಹೋಗಿರುತ್ತೆ. ಹಾಗಾಗಿ 1 ಗಂಟೆಗಳ ಕಾಲ ಮಳೆ ನಿಂತಾಗ ನಾವು ಇದನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಯಾವ ಟೈಮಲ್ಲಿ ಬೇಕಾದರೂ ಸ್ಪ್ರೇ ಮಾಡ್ಬೋದು, ತುಂಬ ಬಿಸಿಲಿರೋ ಟೈಮಲ್ಲಿ ನಾವು ಇದನ್ನು ಸ್ಪ್ರೇ ಮಾಡೋ ಹಾಗಿಲ್ಲ. ಸ್ಪ್ರೇ ಬಾಟ್ಲಿಗೆ ಹಾಕ್ಕೋತೀನಿ, ನೋಡ್ಬೋದು ಈ ರೀತಿ ಸೋಸ್ಕೊಂಡು ನಾನು ಸ್ಪ್ರೇ ಮಾಡ್ಕೋತೀನಿ. ನಾವು ನಮ್ಮ ಗಿಡಗಳ ಎಲೆಗಳ ಮೇಲೆ ಮತ್ತು ಇದು ನಾವು ಮಣ್ಣಿಗೂ ಹಾಕಿದರೂ ಏನೂ ಆಗಲ್ಲ, ಅಷ್ಟೊಂದು ಎರೆಹುಳು ಸಾಯಲ್ಲ. ನಾವು ಇದನ್ನು ಮಣ್ಣಿಗೆ ಅಂದರೆ ತುಂಬ ನೆಲಕ್ಕೆ ಹಾಕೋದಲ್ಲ, ಸ್ವಲ್ಪ ಸ್ಪ್ರೇ ಮಾಡಬೇಕು. ಎಲೆಗಳ ಕೆಳಭಾಗದವರೆಗೂ ನಾವು ಆ ಮಣ್ಣಿನ ಲೇಯರ್ ಮೇಲೂ ಕೂಡ ನಾವು ಅದನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಅಂದರೆ ಮೇಲೆ ನಾವು ಸ್ಪ್ರೇ ಮಾಡಿರೋದು ಕೆಳಗಡೆ ಬರೋವರೆಗೂ ನಾವು ಅದನ್ನು ಬೀಳೋವರೆಗೂ ನಾವು ಸ್ಪ್ರೇ ಮಾಡಬೇಕಾಯಿತು. ಚೆನ್ನಾಗಿ ನೆನಿಬೇಕು ಗಿಡಗಳು. ನೋಡಿ ಈ ಗಿಡ ಮೊಗ್ಗು ಬಿಡ್ತಾ ಇದೆ, 1-2 ಗಿಡ ಇದೆ, ಮತ್ತು ಮಳೆ ತುಂಬ ಬರ್ತಾ ಇರೋದ್ರಿಂದ ನಾನು ನೆಟ್ಟಿರೋ ಗಿಡಗಳೆಲ್ಲ ಚೆನ್ನಾಗೇ ಬಂದಿಲ್ಲ. ಈಗ ಇನ್ಮೇಲೆ ಅದಕ್ಕೆ ಸ್ವಲ್ಪ ಗೊಬ್ಬರ ಮಣ್ಣನ್ನು ಹಾಕ್ಕೊಟ್ರೆ ನಮ್ಮ ಗಣೇಶ ಹಬ್ಬ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ಹೂವು ಆಗ್ತಿತ್ತು. ನೋಡಬೇಕು, ನಾನು ಮೆಡಿಸಿನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ರೆಸ್ಟಲ್ಲಿದ್ದೀನಿ, ಹಾಗಾಗಿ ಏನೂ ಮಾಡ್ತಾಯಿಲ್ಲ. ಏನಾದರೂ ಒಂದು ನಮ್ಗೆ ಬಂದರೆ ಏನೂ ಮಾಡೋಕ್ಕಾಗಲ್ಲ. ಇನ್ನು ಗಾರ್ಡನಿಂಗ್ ಮಾಡೋದು ಬೇಡವೋ ಅನ್ನೋ ಮಾಡ್ತೀನೋ ಇಲ್ವೋ ಅನ್ನೊಂದು ಸಾರಿ ಅದಾಗ ತುಂಬ ಬೇಜಾರಾಗತ್ತೆ, ಹಾಗನ್ಸುತ್ತೆ. ಹಾಗಾಗಿ ನಾನು ಯಾವುದೇ ಒಂದಷ್ಟು ವೀಡಿಯೋಸನ್ನೆಲ್ಲ ಹಾಕ್ತಾಯಿಲ್ಲ. ನೀವು ನನ್ನ ಹಳೆಯ ವೀಡಿಯೋಸನ್ನೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ. ಮತ್ತು ನೋಡೋಣ, ಕಡಿಮೆ ಆದರೆ ಗಾರ್ಡನ್ ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆದರೆ ಈಗ ನಾನು ಮಾಡೋ ಸ್ಥಿತಿಯಲ್ಲಿ ಅಷ್ಟೊಂದಿಲ್ಲ. ನೋಡಿ ಆ ಗಿಡಗಳಿಗೆ ಚೆನ್ನಾಗಿ ಸ್ಪ್ರೇ ಮಾಡಬೇಕು. ನಿಮಗೆ ಯಾವುದಾದ್ರೂ ಗೊಬ್ಬರಗಳು ಬೇಕಾದರೆ ನಾನು ಮೀಶೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಮತ್ತು ಪ್ರಾಡಕ್ಟ್ ಲಿಂಕನ್ನು ಕೂಡ ಹಾಕಿರ್ತೀನಿ. ಯಾವುದಾದ್ರೂ ಬೇಕಾದರೆ ನೀವು ತರಿಸ್ಕೋಬೋದು. ಈ ತುತ್ತ ಮತ್ತು ಸುಣ್ಣ ಅಂದರೆ ಮೈಲು ತುತ್ತ ಮತ್ತು ಸುಣ್ಣ ನಮಗೆ ಸಿಕ್ಕರೆ ಹಾಕ್ತೀನಿ, ನೋಡೋಣ. ನಾನು ಸರ್ಚ್ ಮಾಡಿ ಸಿಕ್ಕರೆ ನಾನು ನಿಮ್ಗೆ ಹಾಕ್ತೀನಿ. ನೋಡಿ ನಾನು ಇಲ್ಲಿ ಕೊಲಂಚೋ ಗಿಡ ಮತ್ತು ಸೇವಂತಿಗೆ ಮತ್ತು ಗುಲಾಬಿ ಮತ್ತು ಜಿರೇನಿಯಮ್ ಈ ಗಿಡಗಳಿಗೆಲ್ಲ ನಾನಿಲ್ಲಿ ಸ್ಪ್ರೇ ಮಾಡ್ತೀನಿ. ತುಂಬ ಸೂಕ್ಷ್ಮವಾದ ಗಿಡಗಳಿಗೆ ನಾವಿಲ್ಲಿ ಸ್ಪ್ರೇ ಮಾಡೋ ಹಾಗಿಲ್ಲ, ಯಾಕಂದರೆ ಇದು ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ. ನಾನು ನೀರ್ಸೋಣೆ ಗಿಡಕ್ಕೆ ನಾನು ಸ್ಪ್ರೇ ಮಾಡಲ್ಲ, ಅದು ಎಲೆ ಹೂವೆಲ್ಲ ಉದುರು ಹೋಗುತ್ತೆ. ನಾನು ಆದಷ್ಟು ನೋಡಿದ್ದೀನಿ. ಹಾಗಾಗಿ ನೀರ್ಸೋಣೆ ಗಿಡಕ್ಕೆ ತಾಗದೇ ಇರೋ ಹಾಗೆ ಕೂಡ ನಾನು ನೋಡ್ಕೋಬೇಕಾಗತ್ತೆ. ನಾನು ಇದಕ್ಕೆ ಈ ಜರ್ಬಾರ ಗಿಡ ಅದಕ್ಕೆಲ್ಲ ನಾನು ಇದನ್ನು ಸ್ಪ್ರೇ ಮಾಡ್ತೀನಿ. ಸ್ವಲ್ಪ ಈ ಮಳೆಗಾಲದಲ್ಲಿ ಸ್ವಲ್ಪ ಫಂಗಸ್ ಬರೋದು ತುಂಬ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಮಳೆ ನೀರು ತಾಗಿದರೆ ಗಿಡಗಳೆಲ್ಲ ಕೊಳೆತು ಹೋಗಿಬಿಡುತ್ತೆ, ಎಲೆಗಳೆಲ್ಲ ಕೊಳೆತು ಹೋಗಿದೆ. ನೋಡಿ ನಮ್ಮ ಜಿರೇನಿಯಮ್ ಎಷ್ಟು ಮಳೆ ನೀರು ತಾಗ್ತಾ ಇದೆ, ಕೊಳೆತು ಹೋಗಿದೆ. ಮತ್ತು ಬಿಸಿಲು ಕೂಡ ಇರಲ್ವಲ್ಲ, ಹಾಗಾಗಿ ಒಂದಷ್ಟು ಫಂಗಸ್ ಜಾಸ್ತಿ ಆಗುತ್ತೆ, ಬೂದಿ ರೋಗ ಎಲ್ಲ ಬರುತ್ತೆ. ನೋಡಿ ಅವಕ್ಕೆಲ್ಲ ಈ ಮೆಣಸಿನ ಗಿಡ ಇವಕ್ಕೆಲ್ಲ ನಾವು ಅದನ್ನು ಸ್ಪ್ರೇ ಮಾಡ್ಬೋದು. ನೀವು ಬೇಕಾದರೆ ಫರ್ಟಿಲೈಸರ್ ಶಾಪ್ಗಳಲ್ಲಿ ಕೇಳಿ ನೋಡಿ, ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ತುಂಬ ಮಳೆ ಇಲ್ಲ ಅಂದರೆ ಅಷ್ಟೊಂದು ಬೇಕಾಗಲ್ಲ. ಥ್ಯಾಂಕ್ ಯು, ಬಾಯ್.